ಮರಣದ ನಂತರ ಆತ್ಮ ಹೊಸ ದೇಹವನ್ನು ಸೇರುವುದೇಕೆ? ಆತ್ಮವು ಪದೇ ಪದೇ ಬೇರೆ ದೇಹವನ್ನು ಸೇರುವುದೇಕೆ? ಗರುಡ ಪುರಾಣದಲ್ಲಿ ಆತ್ಮದ ಸಂಚಾರವನ್ನು ವಿವರವಾಗಿ ಹೇಳಲಾಗಿದೆ. ಆತ್ಮವು ಅಮರತ್ವವನ್ನು ಪಡೆದುಕೊಂಡಿರುತ್ತದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಆತ್ಮವು ಮರಣದ ನಂತರ ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆ ಎಂದು ಹೇಳಲಾಗಿದೆ. ಮರಣದ ನಂತರ ಪ್ರತಿಯೊಂದು ವ್ಯಕ್ತಿಯ ಆತ್ಮದ ಸಂಚಾರವು ಆ ವ್ಯಕ್ತಿಯ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಮರಣದ ನಂತರ ಯಾವ ರೀತಿಯ ಜೀವನವನ್ನು ಅನುಭವಿಸುತ್ತೇವೆ ಎಂಬುದನ್ನು ನಾವು ಮಾಡುವಂತಹ ಕೆಟ್ಟ ಮತ್ತು ಒಳ್ಳೆಯ ಕೆಲಸಗಳು ನಿರ್ಧರಿಸುತ್ತದೆ. ಈ ಎಲ್ಲ ರಹಸ್ಯಗಳನ್ನು ಗರುಡ ಪುರಾಣದಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣವು ವಿಷ್ಣುದೇವನ ಮತ್ತು ಆತನ ವಾಹನವಾದ ಗರುಡನ ನಡುವಿನ ಸಂಭಾಷಣೆಯನ್ನು ಒಳಗೊಂಡ ಧಾರ್ಮಿಕ ಗ್ರಂಥವಾಗಿದೆ. ಇದರಲ್ಲಿ ವಿಷ್ಣುದೇವನು ವ್ಯಕ್ತಿಯ ಕರ್ಮಗಳನ್ನು ಹಾಗೂ ಅದರ ಫಲಗಳನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದನ್ನು ವಿವರಿಸಿದ್ದಾನೆ. ಆತ್ಮವು ಮರಣದ ನಂತರ ದೇಹವನ್ನು ಯಾಕೆ ಬದಲಾಯಿಸುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾವುದೇ ಒಬ್ಬ ವ್ಯಕ್ತಿಯು ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಯಮದೂತರು ಆತನ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಬರುತ್ತಾರೆ. ಯಮಲೋಕದಲ್ಲಿ ಚಿತ್ರಗುಪ್ತನು ಆತ್ಮವು ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ಕರ್ಮಗಳ ಲೆಕ್ಕವನ್ನು ಪ್ರಸ್ತುತಪಡಿಸುತ್ತಾನೆ. ಚಿತ್ರಗುಪ್ತರು ಮಾಡಿದ ಈ ಲೆಕ್ಕಾಚಾರದ ಆಧಾರದ ಮೇಲೆ ಆತ್ಮವು ಮುಂದೆ ಯಾವ ರೀತಿಯ ಲೋಕವನ್ನು ಸೇರಬೇಕೆಂದು ನಿರ್ಧರಿಸಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ತಮ್ಮ ಜೀವನದುದ್ದಕ್ಕೂ ಪಾಪಗಳನ್ನು ಮಾಡಿದಂತಹ ಆತ್ಮವು ಯಮಲೋಕದಲ್ಲಿ ಅಪಾರ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ತಮ್ಮ ದುಷ್ಟ ಕಾರ್ಯಗಳಿಗೆ ಶಿಕ್ಷೆಯನ್ನು ಅನುಭವಿಸಿದ ನಂತರವೇ ಆತ್ಮವು ಹೊಸ ದೇಹವನ್ನು ಸೇರಿಕೊಳ್ಳುತ್ತದೆ. ಪಾಪಾತ್ಮಗಳು ತಕ್ಷಣವೇ ಮಾನವ ರೂಪವನ್ನು ಪಡೆಯುವುದಿಲ್ಲ. ಅಂತಹ ಆತ್ಮಗಳು ಮೊದಲು ಕೀಟಗಳು, ಪ್ರಾಣಿಗಳು ಅಥವಾ ಪಕ್ಷಿಗಳಾಗಿ ಜನ್ಮ ಪಡೆದು ನಂತರ ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆ. ಆತ್ಮಗಳು ನಮ್ಮ ಪಾಪ ಕೃತ್ಯಗಳಿಗೆ ಅನುಗುಣವಾಗಿ ವಿವಿಧ ಜೀವಿಗಳ ದೇಹವನ್ನು ಸೇರಿಕೊಳ್ಳುತ್ತದೆ. ಉದಾಹರಣೆಗೆ, ಇತರರಿಗೆ ಮೋಸ ಮಾಡುವ, ಕದಿಯುವ ಅಭ್ಯಾಸವನ್ನು ಹೊಂದಿರುವ ವ್ಯಕ್ತಿಯ ಆತ್ಮವು ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಗರುಡ ಪುರಾಣವು ಆತ್ಮವು ಸಸ್ಯಗಳು, ಜಲಚರಗಳು ಮತ್ತು ಸರೀಸೃಪಗಳು ಸೇರಿದಂತೆ 8.4 ಮಿಲಿಯನ್ ಜೀವಗಳ ಚಕ್ರದ ಮೂಲಕ ಹೋಗಬೇಕು ಎಂದು ಹೇಳುತ್ತದೆ. ತಮ್ಮ ಕೆಟ್ಟ ಕಾರ್ಯಗಳ ಪರಿಣಾಮಗಳನ್ನು ಅನುಭವಿಸಿದ ನಂತರವೇ ಆತ್ಮವು ಮುಂದುವರಿಯುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಜೀವನದಲ್ಲಿ ನೀತಿಯ ಮಾರ್ಗವನ್ನು ಅನುಸರಿಸುವವರಿಗೆ ಹೆಚ್ಚು ಸುಲಭವಾದ ಪ್ರಯಾಣವಿದೆ. ಇತರರಿಗೆ ಸೇವೆ ಸಲ್ಲಿಸುವ, ದಾನ ಮಾಡುವ ಮತ್ತು ದೇವರನ್ನು ಪ್ರಾಮಾಣಿಕವಾಗಿ ಪೂಜಿಸುವವರನ್ನು ಯಮಲೋಕದಲ್ಲಿ ಗೌರವಿಸಲಾಗುತ್ತದೆ. ಒಳ್ಳೆಯ ಕಾರ್ಯಗಳನ್ನು ಮಾಡುವ ಆತ್ಮಗಳಿಗೆ ಸ್ವರ್ಗದಲ್ಲಿ ಸ್ವಲ್ಪ ಸಮಯದವರೆಗೆ ಸ್ಥಾನ ನೀಡಲಾಗುತ್ತದೆ. ಅಲ್ಲಿ ಅವರು ಸಂತೋಷವನ್ನು ಅನುಭವಿಸುತ್ತಾರೆ ಮತ್ತು ಭೂಮಿಯ ಮೇಲೆ ಮನುಷ್ಯರಾಗಿ ಮರುಜನ್ಮ ಪಡೆಯುತ್ತಾರೆ. ಅಂತಹ ಜನರು ತಮ್ಮ ಜೀವನವನ್ನು ಇನ್ನಷ್ಟು ಸುಧಾರಿಸಲು ಉತ್ತಮ ಮತ್ತು ಸುಸಂಸ್ಕೃತ ಕುಟುಂಬಗಳಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಸರಳ ಸತ್ಯವೆಂದರೆ ನಮ್ಮ ಪ್ರಸ್ತುತ ಜನ್ಮವು ನಮ್ಮ ಆತ್ಮವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕೃತ್ಯಗಳ ಫಲಿತಾಂಶವಾಗಿದೆ. ನಮ್ಮ ಭವಿಷ್ಯವು ಇಂದು ನಾವು ಹೇಗೆ ವರ್ತಿಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಗರುಡ ಪುರಾಣವು ನಮ್ಮನ್ನು ಹೆದರಿಸಲು ಅಲ್ಲ, ಆದರೆ ಸರಿಯಾದ ಮಾರ್ಗವನ್ನು ತೋರಿಸಲು ಅವಶ್ಯಕವಾಗಿದೆ. ಮರಣ ಹೊಂದಿದ ನಂತರ ದೇಹವು ಭೂಮಿಯನ್ನು ಸೇರಬಹುದು, ಆದರೆ ಆ ದೇಹದಲ್ಲಿನ ಆತ್ಮವು ತನ್ನ ಹಿಂದಿನ ದೇಹದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಫಲವನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನಾವು ಬದುಕಿರುವವರೆಗೂ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಲೇ ಇರಬೇಕು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.